ಮನೆ ಮುಂದಿನ ಕಸವನ್ನ ಕ್ಲಿಯರ್ ಮಾಡಲಿಲ್ಲ ಅಂತ ಹೇಳಿ ಇಲ್ಲೊಬ್ಬ ಭೂಪ ಆ ಕಸವೆಲ್ಲನ್ನ ಪಂಚಾಯಿತಿ ಮುಂದೆ ಸುರಿದು ಆಕ್ರೋಶವನ್ನ ಹೊರಹಾಕಿರುವ ಘಟನೆ ನಡೆದಿದೆ. ಈ ರೀತಿಯ ಕೆಲಸಗಳು ಆಗಬೇಕು. ಯಾವಾಗ ಪಂಚಾಯಿತಿಯ ಅಧಿಕಾರಿಗಳು ನಿದ್ರಾವಸ್ಥೆಯಲ್ಲಿರ್ತಾರೋ ಅವರನ್ನ ಎಚ್ಚರಿಸುವಂತಹ ಕೆಲಸ ಈ ರೀತಿ ಆಗಬೇಕು. ಸ್ವಚ್ಛ ಗ್ರಾಮ, ಆದರ್ಶ ಗ್ರಾಮ ಪಂಚಾಯಿತಿ ಈ ಎಲ್ಲ ಯೋಜನೆಗಳ ಅಡಿಯಲ್ಲಿ ಸಾಕಷ್ಟು ದುಡ್ಡು ಪಂಚಾಯಿತಿಗಳಿಗೆ ಬರ್ತಾ ಇರುತ್ತೆ. ಮನೆ ಮುಂದೆ ಅಥವಾ ಬೀದಿಗಳಲ್ಲಿರುವಂತಹ ಕಸವನ್ನ ಪಂಚಾಯಿತಿ ಸ್ವಚ್ಛ ಮಾಡಲಿಲ್ಲ ಅಂತಂದ್ರೆ ಅಥವಾ ಆ ಕಸವನ್ನ ಕ್ಲಿಯರ್ ಮಾಡಲಿಲ್ಲ ಅಂತಂದ್ರೆ ಪಂಚಾಯಿತಿಗೆ ಪಾಠ ಕಲಿಸೋದು ಹೇಗೆ? ಈ ರೀತಿ ಅಂತ ಹೇಳಿ ಇಲ್ಲೊಬ್ಬ ಭೂಪ ಹೇಳಿಕೊಟ್ಟಿರೋದು. ಮನೆ ಮುಂದೆ ಇದ್ದ ಎಲ್ಲ ಕಸವನ್ನ ತಂದು ಪಂಚಾಯಿತಿ ಮುಂದೆ ಸುರಿದು ಆಕ್ರೋಶವನ್ನ ಹೊರಹಾಕಿರುವಂತಹ ಘಟನೆ ನಡೆದಿರುವಂತಹದ್ದು ರಾಯಬಾಗ್ ತಾಲೂಕಿನ ನಿಡಗುಂದಿಯ 2ನೇ ವಾರ್ಡ್ನ ನಿವಾಸಿ ಪ್ರಕಾಶ್ ಈ ರೀತಿ ಮಾಡಿದ್ದಾರೆ. ಸುಮಾರು ಸಾರಿ ಹೇಳಿದ್ರು ಅನ್ಸುತ್ತೆ ಪಂಚಾಯಿತಿಯವರಿಗೆ ಕಸ ಕ್ಲಿಯರ್ ಮಾಡಿ ಅಂತ. ಆದರೆ ಯಾವಾಗ ಪಂಚಾಯಿತಿಯವರು ತಲೆ ಕೆಡಿಸ್ಕೊಳ್ಳಿಲ್ವೋ ತಮ್ಮ ಮನೆ ಮುಂದೆ ಇದ್ದಂತಹ ಎಲ್ಲ ಕಸವನ್ನ ತಂದು ಪಂಚಾಯಿತಿ ಮುಂದೆ ಡಂಪ್ ಮಾಡಿದ್ದಾರೆ. ಇದರಿಂದಾದ್ರೂ ಪಂಚಾಯಿತಿಯವರು ಪಾಠ ಕಲೀಲಿ ಅಂತ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸಂಜು ಅರ್ಬಾವಿ. ಈಗ ಫೋನ್ ಸಂಪರ್ಕದಲ್ಲಿ. ಸಂಜು, ಸಾಕಷ್ಟು ಸಾರಿ ಹೇಳಿದ್ರು ಅಂತ ಅನ್ಕೋತೀನಿ ಪಂಚಾಯಿತಿಗೆ ಪ್ರಕಾಶ್ ಅವರು, ಆದರೆ ಪಂಚಾಯಿತಿಯವರು ಕೇಳಿಲ್ಲ ಅಂತ ಅನ್ಸುತ್ತೆ. ಈಗ ಅವರು ಮಾಡಬೇಕಾದ್ದನ್ನು ಮಾಡಿದ್ದಾರೆ. ಪಂಚಾಯಿತಿಯವರು ಈಗೇನು ಹೇಳ್ತಾರೆ? ಪ್ರಕಾಶ್ ಈ ರೀತಿ ಕೆಲಸ ಮಾಡಿಂದ ಹೇಳ್ತಾ ಇರೋದೇನು? ಹೌದು ಶ್ರೀಪಾದ್, ಏನಂತಂದ್ರೆ ಕಳೆದ 2 ವರ್ಷಗಳಿಂದನೂ ಸಹ ಮನೆ ಮುಂದೆ ಇರತಕ್ಕಂತಹ ಕೊಳಚೆ ಆಗಿರ್ಬೋದು ಅಥವಾ ಕಸ ಆಗಿರ್ಬೋದು ಅದನ್ನ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಎಷ್ಟೇ ಬಾರಿ ಅವರಿಗೆ ಹೇಳಿದ್ರು ತೆಗೆದು ಹಾಕಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಿನ್ನೆ ಏನ್ ಮಾಡ್ತಾರೆ, ಪ್ರಕಾಶ್ ಎಂಬುವವರು ಮನೆ ಮುಂದೆ ಇರತಕ್ಕಂತಹ ಕೊಳಚೆ ಹಾಗೂ ಏನ್ ಕಸ ಇದೆ ಅದನ್ನೆಲ್ಲ ಒಟ್ಟುಗೂಡಿಸಿ ಗೂಡ್ಸ್ ವಾಹನದಲ್ಲಿ ತುಂಬಿಕೊಂಡು ನಿಡಗುಂದಿಯ ಗ್ರಾಮ ಪಂಚಾಯಿತಿಯ ಎದುರುಗಡೆ ತಂದು ಸುರಿದಿರುವಂತದ್ದು ಅಂತ ಅಂದ್ರೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ನಿಡಗುಂದಿ ಗ್ರಾಮ ಪಂಚಾಯಿತಿ ದೊಡ್ಡ ಗ್ರಾಮ ಪಂಚಾಯಿತಿ ಆಗಿರುವಂತದ್ದು. ಅಷ್ಟೇ ಅಲ್ಲದೆ ಹಲವಾರು ಹಗರಣಗಳಿಗೂ ಸಹ ಈ ಒಂದು ಗ್ರಾಮ ಪಂಚಾಯಿತಿ ಕುಖ್ಯಾತಿಯನ್ನ ಸಹ ಪಡೆದಿರುವಂತದ್ದು. ಗ್ರಾಮ ಪಂಚಾಯಿತಿಯ ಪಿಡಿಒ ಆಗಿರ್ಬೋದು ಅಥವಾ ಮೆಂಬರ್ಗಳಾಗಿರ್ಬೋದು, ಅಲ್ಲಿರ್ತಕ್ಕಂತಹ ಸಿಬ್ಬಂದಿಗಳಾಗಿರ್ಬೋದು, ಅವರಿಗೆ ಹಲವಾರು ಬಾರಿ ಮನವಿಯನ್ನ ಸಹ ಮಾಡ್ಕೊಂಡಿರ್ತಾರೆ. ಪ್ರಕಾಶ್, ಇಲ್ಲ ನಮ್ಮ ಮನೆ ಮುಂದ್ಗಡೆ ಈ ರೀತಿಯಾದಂತಹ ಕೊಳಚೆ ಒಟ್ಟುಗೂಡ್ತಾ ಇದೆ, ಇದರಿಂದಾಗಿ ನಮ್ಮ ಮನೆಯಲ್ಲಿ ಹಿರಿಯರು ಸಹ ಇದ್ದಾರೆ, ವೃದ್ಧರಿದ್ದಾರೆ, ಚಿಕ್ಕ ಪುಟ್ಟ ಮಕ್ಕಳಿದೆ, ಅವರಿಗೆ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ನಾವಿದ್ದೇವೆ. ಹೀಗಾಗಿ ನೀವು ಈ ಒಂದು ಕಸವನ್ನ ವಿಲೇವಾರಿ ಮಾಡಿ ಅಂತ ಪರಿಪರಿಯಾಗಿ ಬೇಡ್ಕೊಂಡ್ರು ಸಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳಾಗಿರ್ಬೋದು ಅಥವಾ ಸಿಬ್ಬಂದಿಗಳಾಗಿರ್ಬೋದು ಇವರಿಗೆ ಯಾವುದೇ ರೀತಿಯಾದಂತಹ ಕ್ಯಾರೆ ಅನ್ನದ ಹಿನ್ನೆಲೆಯಲ್ಲಿ ಇವತ್ತು ಅವರು ಬೆಳಂಬೆಳಗ್ಗೆಯನ್ನು ತಮ್ಮ ಗೂಡ್ಸ್ ವಾಹನದಲ್ಲಿ ಮನೆ ಮುಂದೆ ಜಮೆಯಾಗಿರ್ತಕ್ಕಂತಹ ಕೊಳಚೆಯನ್ನ ತುಂಬಿಕೊಂಡು ಹೋಗಿ ಗ್ರಾಮ ಪಂಚಾಯಿತಿಯ ಮುಂದೆ ಸುರಿದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಸಂಜು ಮಾಹಿತಿಗಾಗಿ. ಅಣ್ಣ ಯಾವ ಕಡೆ ಆತಿರ್ರಿ? ನಮ್ಮ ಪಂಚಾಯತ್ರಿಗೆ 7 ದಿವಸ ಹೇಳ್ತೀನಿ. ಮನೆ ಮುಂದಿನ ಕಸವನ್ನ ಕ್ಲಿಯರ್ ಮಾಡಲಿಲ್ಲ ಅಂತ ಹೇಳಿ ಇಲ್ಲೊಬ್ಬ ಭೂಪ ಆ ಕಸವೆಲ್ಲನ್ನ ಪಂಚಾಯಿತಿ ಮುಂದೆ ಸುರಿದು ಆಕ್ರೋಶವನ್ನ ಹೊರಹಾಕಿರುವ ಘಟನೆ ನಡೆದಿದೆ. ಈ ರೀತಿಯ ಕೆಲಸಗಳು ಆಗಬೇಕು. ಯಾವಾಗ ಪಂಚಾಯಿತಿಯ ಅಧಿಕಾರಿಗಳು ನಿದ್ರಾವಸ್ಥೆಯಲ್ಲಿರ್ತಾರೋ ಅವರನ್ನ ಎಚ್ಚರಿಸುವಂತಹ ಕೆಲಸ ಈ ರೀತಿ ಆಗಬೇಕು. ಸ್ವಚ್ಛ ಗ್ರಾಮ, ಆದರ್ಶ ಗ್ರಾಮ ಪಂಚಾಯಿತಿ ಈ ಎಲ್ಲ ಯೋಜನೆಗಳ ಅಡಿಯಲ್ಲಿ ಸಾಕಷ್ಟು ದುಡ್ಡು ಪಂಚಾಯಿತಿಗಳಿಗೆ ಬರ್ತಾ ಇರುತ್ತೆ. ಮನೆ ಮುಂದೆ ಅಥವಾ ಬೀದಿಗಳಲ್ಲಿರುವಂತಹ ಕಸವನ್ನ ಪಂಚಾಯಿತಿ ಸ್ವಚ್ಛ ಮಾಡಲಿಲ್ಲ ಅಂತಂದ್ರೆ ಅಥವಾ ಆ ಕಸವನ್ನ ಕ್ಲಿಯರ್ ಮಾಡಲಿಲ್ಲ ಅಂತಂದ್ರೆ ಪಂಚಾಯಿತಿಗೆ ಪಾಠ ಕಲಿಸೋದು ಹೇಗೆ? ಈ ರೀತಿ ಅಂತ ಹೇಳಿ ಇಲ್ಲೊಬ್ಬ ಭೂಪ ಹೇಳಿಕೊಟ್ಟಿರೋದು. ಮನೆ ಮುಂದೆ ಇದ್ದ ಎಲ್ಲ ಕಸವನ್ನ ತಂದು ಪಂಚಾಯಿತಿ ಮುಂದೆ ಸುರಿದು ಆಕ್ರೋಶವನ್ನ ಹೊರಹಾಕಿರುವಂತಹ ಘಟನೆ ನಡೆದಿರುವಂತಹದ್ದು ರಾಯಬಾಗ್ ತಾಲೂಕಿನ ನಿಡಗುಂದಿಯ 2ನೇ ವಾರ್ಡ್ನ ನಿವಾಸಿ ಪ್ರಕಾಶ್ ಈ ರೀತಿ ಮಾಡಿದ್ದಾರೆ. ಸುಮಾರು ಸಾರಿ ಹೇಳಿದ್ರು ಅನ್ಸುತ್ತೆ ಪಂಚಾಯಿತಿಯವರಿಗೆ ಕಸ ಕ್ಲಿಯರ್ ಮಾಡಿ ಅಂತ. ಆದರೆ ಯಾವಾಗ ಪಂಚಾಯಿತಿಯವರು ತಲೆ ಕೆಡಿಸ್ಕೊಳ್ಳಿಲ್ವೋ ತಮ್ಮ ಮನೆ ಮುಂದೆ ಇದ್ದಂತಹ ಎಲ್ಲ ಕಸವನ್ನ ತಂದು ಪಂಚಾಯಿತಿ ಮುಂದೆ ಡಂಪ್ ಮಾಡಿದ್ದಾರೆ. ಇದರಿಂದಾದ್ರೂ ಪಂಚಾಯಿತಿಯವರು ಪಾಠ ಕಲೀಲಿ ಅಂತ.
ನಮ್ಮ ಪಂಚಾಯತ್ರಿಗೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸಂಜು ಅರ್ಬಾವಿ ಈಗ ಫೋನ್ ಸಂಪರ್ಕದಲ್ಲಿ. ಸಂಜು, ಸಾಕಷ್ಟು ಸಾರಿ ಹೇಳಿದ್ರು ಅಂತ ಅನ್ಕೋತೀನಿ ಪಂಚಾಯತಿಗೆ ಪ್ರಕಾಶ್ ಅವರು, ಆದರೆ ಪಂಚಾಯತಿಯವರು ಕೇಳಿಲ್ಲ ಅಂತ ಅನ್ಸುತ್ತೆ. ಈಗ ಅವರು ಮಾಡಬೇಕಾದ್ದನ್ನ ಮಾಡಿದ್ದಾರೆ. ಪಂಚಾಯತಿಯವರು ಈಗೇನು ಹೇಳ್ತಾರೆ, ಪ್ರಕಾಶ್ ಈ ರೀತಿ ಕೆಲಸ ಮಾಡಿಂದ ಹೇಳ್ತಾ ಇರೋದೇನು? ಹೌದು ಶ್ರೀಪಾದ್, ಏನಂತಂದ್ರೆ ಕಳೆದ 2 ವರ್ಷಗಳಿಂದನೂ ಸಹ ಮನೆ ಮುಂದೆ ಇರತಕ್ಕಂತಹ ಕೊಳಚೆ ಆಗಿರ್ಬೋದು ಅಥವಾ ಕಸ ಆಗಿರ್ಬೋದು, ಅದನ್ನ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಎಷ್ಟೇ ಬಾರಿ ಅವರಿಗೆ ಹೇಳಿದ್ರು ತೆಗೆದು ಹಾಕಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಿನ್ನೆ ಏನ್ ಮಾಡ್ತಾರೆ, ಪ್ರಕಾಶ್ ಎಂಬುವವರು ಮನೆ ಮುಂದೆ ಇರತಕ್ಕಂತಹ ಕೊಳಚೆ ಹಾಗೂ ಏನ್ ಕಸ ಇದೆ ಅದನ್ನೆಲ್ಲ ಒಟ್ಟುಗೂಡಿಸಿ ಗೂಡ್ಸ್ ವಾಹನದಲ್ಲಿ ತುಂಬಿಕೊಂಡು ನಿಡಗುಂದಿಯ ಗ್ರಾಮ ಪಂಚಾಯತಿಯ ಎದುರುಗಡೆ ತಂದು ಸುರಿದಿರುವಂತದ್ದು. ಅಂತಂದ್ರೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ನಿಡಗುಂದಿ ಗ್ರಾಮ ಪಂಚಾಯತಿ ದೊಡ್ಡ ಗ್ರಾಮ ಪಂಚಾಯತಿ ಆಗಿರುವಂತದ್ದು. ಅಷ್ಟೇ ಅಲ್ಲದೆ ಹಲವಾರು ಹಗರಣಗಳಿಗೂ ಸಹ ಈ ಒಂದು ಗ್ರಾಮ ಪಂಚಾಯತಿ ಕುಖ್ಯಾತಿಯನ್ನ ಸಹ ಪಡೆದಿರುವಂತದ್ದು. ಗ್ರಾಮ ಪಂಚಾಯತಿಯ ಪಿಡಿಒ ಆಗಿರ್ಬೋದು ಅಥವಾ ಮೆಂಬರ್ಗಳಾಗಿರ್ಬೋದು, ಅಲ್ಲಿರ್ತಕ್ಕಂತಹ ಸಿಬ್ಬಂದಿಗಳಾಗಿರ್ಬೋದು, ಅವರಿಗೆ ಹಲವಾರು ಬಾರಿ ಮನವಿಯನ್ನ ಸಹ ಮಾಡ್ಕೊಂಡಿರ್ತಾರೆ. ಪ್ರಕಾಶ್, ಇಲ್ಲ ನಮ್ಮ ಮನೆ ಮುಂದ್ಗಡೆ ಈ ರೀತಿಯಾದಂತಹ ಕೊಳಚೆ ಒಟ್ಟುಗೂಡ್ತಾ ಇದೆ, ಇದರಿಂದಾಗಿ ನಮ್ಮ ಮನೆಯಲ್ಲಿ ಹಿರಿಯರು ಸಹ ಇದ್ದಾರೆ, ವೃದ್ಧರಿದ್ದಾರೆ, ಚಿಕ್ಕ ಪುಟ್ಟ ಮಕ್ಕಳಿದೆ, ಅವರಿಗೆ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ನಾವಿದ್ದೇವೆ. ಹೀಗಾಗಿ ನೀವು ಈ ಒಂದು ಕಸವನ್ನ ವಿಲೇವಾರಿ ಮಾಡಿ ಅಂತ ಪರಿಪರಿಯಾಗಿ ಬೇಡ್ಕೊಂಡ್ರು ಸಹ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಾಗಿರ್ಬೋದು ಅಥವಾ ಸಿಬ್ಬಂದಿಗಳಾಗಿರ್ಬೋದು ಇವರಿಗೆ ಯಾವುದೇ ರೀತಿಯಾದಂತಹ ಕ್ಯಾರೆ ಅನ್ನದ ಹಿನ್ನೆಲೆಯಲ್ಲಿ ಇವತ್ತು ಅವರು ಬೆಳಂಬೆಳಗ್ಗೆಯನ್ನು ತಮ್ಮ ಗೂಡ್ಸ್ ವಾಹನದಲ್ಲಿ ಮನೆ ಮುಂದೆ ಜಮೆಯಾಗಿರ್ತಕ್ಕಂತಹ ಕೊಳಚೆಯನ್ನ ತುಂಬಿಕೊಂಡು ಹೋಗಿ ಗ್ರಾಮ ಪಂಚಾಯತಿಯ ಮುಂದೆ ಸುರಿದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಸಂಜು ಮಾಹಿತಿಗಾಗಿ. ಅಣ್ಣ ಯಾಕೆ ಕಡೆ ಹತ್ತಿರ್ರಿ? ನಮ್ಮ ಪಂಚಾಯತ್ರಿಗೆ 7 ದಿವಸ ಹೇಳತ್ತೀನಿ ರೀ. ಮನೆ ಮುಂದಿನ ಕಸವನ್ನ ಕ್ಲಿಯರ್ ಮಾಡಲಿಲ್ಲ ಅಂತ ಹೇಳಿ ಇಲ್ಲೊಬ್ಬ ಭೂಪ ಆ ಕಸವೆಲ್ಲನ್ನ ಪಂಚಾಯಿತಿ ಮುಂದೆ ಸುರಿದು ಆಕ್ರೋಶವನ್ನ ಹೊರಹಾಕಿರುವ ಘಟನೆ ನಡೆದಿದೆ. ಈ ರೀತಿಯ ಕೆಲಸಗಳು ಆಗಬೇಕು. ಯಾವಾಗ ಪಂಚಾಯಿತಿಯವರು, ಪಂಚಾಯಿತಿಯ ಅಧಿಕಾರಿಗಳು ನಿದ್ರಾವಸ್ಥೆಯಲ್ಲಿರ್ತಾರೋ ಅವರನ್ನ ಎಚ್ಚರಿಸುವಂತಹ ಕೆಲಸ ಈ ರೀತಿ ಆಗಬೇಕು. ಸ್ವಚ್ಛ ಗ್ರಾಮ, ಆದರ್ಶ ಗ್ರಾಮ ಪಂಚಾಯಿತಿ, ಈ ಎಲ್ಲ ಯೋಜನೆಗಳ ಅಡಿಯಲ್ಲಿ ಸಾಕಷ್ಟು ದುಡ್ಡು ಪಂಚಾಯಿತಿಗಳಿಗೆ ಬರ್ತಾ ಇರುತ್ತೆ. ಮನೆ ಮುಂದೆ ಅಥವಾ ಬೀದಿಗಳಲ್ಲಿರುವಂತಹ ಕಸವನ್ನ ಪಂಚಾಯಿತಿ ಸ್ವಚ್ಛ ಮಾಡಲಿಲ್ಲ ಅಂತಂದ್ರೆ ಅಥವಾ ಆ ಕಸವನ್ನ ಕ್ಲಿಯರ್ ಮಾಡಲಿಲ್ಲ ಅಂತಂದ್ರೆ ಪಂಚಾಯಿತಿಗೆ ಪಾಠ ಕಲಿಸೋದು ಹೇಗೆ? ಈ ರೀತಿ ಅಂತ ಹೇಳಿ ಇಲ್ಲೊಬ್ಬ ಭೂಪ ಹೇಳಿಕೊಟ್ಟಿರೋದು. ಮನೆ ಮುಂದೆ ಇದ್ದ ಎಲ್ಲ ಕಸವನ್ನ ತಂದು ಪಂಚಾಯಿತಿ ಮುಂದೆ ಸುರಿದು ಆಕ್ರೋಶವನ್ನ ಹೊರಹಾಕಿರುವಂತಹ ಘಟನೆ ನಡೆದಿರುವಂತಹದ್ದು ರಾಯಬಾಗ್ ತಾಲೂಕಿನ ನಿಡಗುಂದಿಯ 2ನೇ ವಾರ್ಡ್ನ ನಿವಾಸಿ ಪ್ರಕಾಶ್ ಈ ರೀತಿ ಮಾಡಿದ್ದಾರೆ. ಸುಮಾರು ಸಾರಿ ಹೇಳಿದ್ರು ಅನ್ಸುತ್ತೆ ಪಂಚಾಯಿತಿಯವರಿಗೆ ಕಸ ಕ್ಲಿಯರ್ ಮಾಡಿ ಅಂತ. ಆದರೆ ಯಾವಾಗ ಪಂಚಾಯಿತಿಯವರು ತಲೆ ಕೆಡಿಸ್ಕೊಳ್ಳಿಲ್ವೋ ತಮ್ಮ ಮನೆ ಮುಂದೆ ಇದ್ದಂತಹ ಎಲ್ಲ ಕಸವನ್ನ ತಂದು ಪಂಚಾಯಿತಿ ಮುಂದೆ ಡಂಪ್ ಮಾಡಿದ್ದಾರೆ. ಇದರಿಂದ ಆದರೂ ಪಂಚಾಯಿತಿಯವರು ಪಾಠ ಕಲೀಲಿ ಅಂತ. ನಮ್ಮ ಪಂಚಾಯತ್ರಿಗೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸಂಜು ಅರ್ಬಾವಿ ಈಗ ಫೋನ್ ಸಂಪರ್ಕದಲ್ಲಿ. ಸಂಜು, ಸಾಕಷ್ಟು ಸಾರಿ ಹೇಳಿದ್ರು ಅಂತ ಅನ್ಕೋತೀನಿ ಪಂಚಾಯಿತಿಗೆ ಪ್ರಕಾಶ್ ಅವರು, ಆದರೆ ಪಂಚಾಯಿತಿಯವರು ಕೇಳಿಲ್ಲ ಅಂತ ಅನ್ಸುತ್ತೆ. ಈಗ ಅವರು ಮಾಡಬೇಕಾದ್ದನ್ನ ಮಾಡಿದ್ದಾರೆ. ಪಂಚಾಯಿತಿಯವರು ಈಗೇನು ಹೇಳ್ತಾರೆ, ಪ್ರಕಾಶ್ ಈ ರೀತಿ ಕೆಲಸ ಮಾಡಿಂದ ಹೇಳ್ತಾ ಇರೋದೇನು? ಹೌದು ಶ್ರೀಪಾದ್, ಏನಂತಂದ್ರೆ ಕಳೆದ 2 ವರ್ಷಗಳಿಂದನೂ ಸಹ ಮನೆ ಮುಂದೆ ಇರತಕ್ಕಂತಹ ಕೊಳಚೆ ಆಗಿರ್ಬೋದು ಅಥವಾ ಕಸ ಆಗಿರ್ಬೋದು, ಅದನ್ನ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಎಷ್ಟೇ ಬಾರಿ ಅವರಿಗೆ ಹೇಳಿದ್ರು ತೆಗೆದು ಹಾಕಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಿನ್ನೆ ಏನ್ ಮಾಡ್ತಾರೆ, ಪ್ರಕಾಶ್ ಎಂಬುವವರು ಮನೆ ಮುಂದೆ ಇರತಕ್ಕಂತಹ ಕೊಳಚೆ ಹಾಗೂ ಏನ್ ಕಸ ಇದೆ ಅದನ್ನೆಲ್ಲ ಒಟ್ಟುಗೂಡಿಸಿ ಗೂಡ್ಸ್ ವಾಹನದಲ್ಲಿ ತುಂಬಿಕೊಂಡು ನಿಡಗುಂದಿಯ ಗ್ರಾಮ ಪಂಚಾಯತಿಯ ಎದುರುಗಡೆ ತಂದು ಸುರಿದಿರುವಂತದ್ದು. ಅಂತಂದ್ರೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ನಿಡಗುಂದಿ ಗ್ರಾಮ ಪಂಚಾಯತಿ ದೊಡ್ಡ ಗ್ರಾಮ ಪಂಚಾಯತಿ ಆಗಿರುವಂತದ್ದು. ಅಷ್ಟೇ ಅಲ್ಲದೆ ಹಲವಾರು ಹಗರಣಗಳಿಗೂ ಸಹ ಈ ಒಂದು ಗ್ರಾಮ ಪಂಚಾಯತಿ ಕುಖ್ಯಾತಿಯನ್ನ ಸಹ ಪಡೆದಿರುವಂತದ್ದು. ಗ್ರಾಮ ಪಂಚಾಯತಿಯ ಪಿಡಿಒ ಆಗಿರ್ಬೋದು ಅಥವಾ ಮೆಂಬರ್ಗಳಾಗಿರ್ಬೋದು, ಅಲ್ಲಿರ್ತಕ್ಕಂತಹ ಸಿಬ್ಬಂದಿಗಳಾಗಿರ್ಬೋದು, ಅವರಿಗೆ ಹಲವಾರು ಬಾರಿ ಮನವಿಯನ್ನ ಸಹ ಮಾಡ್ಕೊಂಡಿರ್ತಾರೆ. ಪ್ರಕಾಶ್, ಇಲ್ಲ ನಮ್ಮ ಮನೆ ಮುಂದ್ಗಡೆ ಈ ರೀತಿಯಾದಂತಹ ಕೊಳಚೆ ಒಟ್ಟುಗೂಡ್ತಾ ಇದೆ, ಇದರಿಂದಾಗಿ ನಮ್ಮ ಮನೆಯಲ್ಲಿ ಹಿರಿಯರು ಸಹ ಇದ್ದಾರೆ, ವೃದ್ಧರಿದ್ದಾರೆ, ಚಿಕ್ಕ ಪುಟ್ಟ ಮಕ್ಕಳಿದೆ, ಅವರಿಗೆ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ನಾವಿದ್ದೇವೆ. ಹೀಗಾಗಿ ನೀವು ಈ ಒಂದು ಕಸವನ್ನ ವಿಲೇವಾರಿ ಮಾಡಿ ಅಂತ ಪರಿಪರಿಯಾಗಿ ಬೇಡ್ಕೊಂಡ್ರು ಸಹ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಾಗಿರ್ಬೋದು ಅಥವಾ ಸಿಬ್ಬಂದಿಗಳಾಗಿರ್ಬೋದು ಇವರಿಗೆ ಯಾವುದೇ ರೀತಿಯಾದಂತಹ ಕ್ಯಾರೆ ಅನ್ನದ ಹಿನ್ನೆಲೆಯಲ್ಲಿ ಇವತ್ತು ಅವರು ಬೆಳಂಬೆಳಗ್ಗೆಯನ್ನು ತಮ್ಮ ಗೂಡ್ಸ್ ವಾಹನದಲ್ಲಿ ಮನೆ ಮುಂದೆ ಜಮೆಯಾಗಿರ್ತಕ್ಕಂತಹ ಕೊಳಚೆಯನ್ನ ತುಂಬಿಕೊಂಡು ಹೋಗಿ ಗ್ರಾಮ ಪಂಚಾಯತಿಯ ಮುಂದೆ ಸುರಿದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಸಂಜು ಮಾಹಿತಿಗಾಗಿ.
ಅಣ್ಣ ಯಾಕೆ ಕಡಿಯತ್ತೀರಿ? ನಮ್ಮ ಪಂಚಾಯತ್ಯಾರಿಗೆ 7 ದಿವಸ ಹೇಳತ್ತೀನಿ ರೀ. ಒಟ್ಟ ಯಾರು